ಗುರು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ಗೆ ಸ್ವಾಗತ ರೀ, ಸುಸ್ವಾಗತ ರೀ. Commandments, what? Man can't tell me nothing about this coke. Can't tell me nothing about this crack. ಕಂಟೆಂಟ್ ಅಂತೂ ಹುಡುಕಾಗತ್ತಿದ್ದೆ ಗೈಸ್. ಲಿಟ್ರಲ್ಲಿ ಇಂಥ ಕಂಟೆಂಟ್ ಮಾಡ್ದಂತ ಲಿಟ್ರಲ್ಲಿ ಅಂದ್ಕೊಂಡಿಲ್ಲ. ಈ ಕಡೆ ತೋರ್ಸೋಕ್ಕೂ ಸ್ವಲ್ಪ ಹಿಂಸೆ, ಅದ್ರ ಕಂಟೆಂಟ್ ಇಲ್ಲ ಒಂದು ಕಡೆ. ಅದು ಯೋಚನೆ ಮಾಡಿದ್ರು ಅಟ್ಲೀಸ್ಟ್ ಕಂಟೆಂಟರ್ ಆಗುತ್ತೆ ಅನ್ನೋದು ಒಂದು ಕಡೆ. ನಿಮಗಂತೂ ಅನಾಹುತ ಎಂಟರ್ಟೈನ್ಮೆಂಟ್ ಅಂತೂ ಅನಾಹುತ ಸಿಗುತ್ತೆ ನಿಮಗೆ. ಈಗ ಹೊರಡೊಂದು ಬರಾಗದ ಪ್ರಮೋಷನ್ಗೆ ಹೋಗ, ಅದಕ್ಕೆ ಪಟ್ಪಟ್ಟಿ ವಿಡಿಯೋ ಮಾಡೋದಿತ್ತು ಗೈಸ್. ಇನ್ನೊಂದೇನೆಂದ್ರೆ ನನಗೆ ಮಾಸ್ ಕಾರ್ಡ್ಸ್ ಸಿಗ್ತಾವೆ, ಅದು ಸಿಕ್ಕ್ಯಾವ. ಅಂದರೆ ಎದುರು ಮಾಸ್ ಕಾರ್ಡ್ಸ್ ಅಂದರೆ UKG LKG ಫಸ್ಟು ಸೆಕೆಂಡು ಥರ್ಡು ಫಿಫ್ತ್ ಫೋರ್ತು ಒಟ್ಟು ಇದಾವೆ. ಒಟ್ಟು ಆಲ್ಮೋಸ್ಟ್ ಆಲ್ ಇದಾವೆ. ಅದ್ರಾಗ ನನ್ನ ಜಾತಕ ಬಿಕಾಸ್ ಆಫ್ ನಾವೇನಂತ ಅಂತಿಲ್ಲ, ಅದು ಬೈ ಬರ್ತ್ ಗೈಸ್. ಈಗೂ ನಾನು ಪ್ರಾಂಪ್ಟಾಗಿ ಹೇಳ್ಬೇಕಂದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಒಳಗೆ ಸೆಕೆಂಡ್ ರ್ಯಾಂಕ್ ಬಂದಿದ್ದೆ. ಈಗ ಹೇಳ್ಬಿಡ್ತೀನಿ, ಸೆಕೆಂಡ್ ಸ್ಟ್ಯಾಂಡರ್ಡ್ ಒಳಗೆ ಸೆಕೆಂಡ್ ರ್ಯಾಂಕ್ ಬಂದಿದ್ದೆ. ಅದು ಹೆಂಗಂತಂದರೆ 2 ಸಲ ಓದಿಸಿದ್ರು ನನ್ನ. ಆದರೆ ಫೀಸ್ ಇರಲಿ ಎಕ್ಸೆಟ್ರಾ ಇರಲಿ ಮತ್ತು ಹೈಟ್ ಒಂದು ಕಮ್ಮಿ ಇತ್ತು. 2ನೇ ಸಲ 2 ಸಲ ಓದಿಸಿದ್ರೆ ಅವಾಗ ಸೆಕೆಂಡ್ ರ್ಯಾಂಕ್ ಬಂದಿದ್ದೆ. ಅವಾಗ ನನಗೆ ಸೈಕಲ್ ಕೊಡಿಸಿದ್ರೆ, ಕ್ರಿಕೆಟ್ ಬ್ಯಾಟ್ ಕೊಡಿಸಿದ್ರೆ, ಅಲ್ಲಿಂದ ನಾನು ಹಾಳಾಗಿ ಹೋಗ್ಬಿಟ್ಟೆ. ಅಂದರೆ ಅದು ಮುಂಚೆನೇ ಷರತ್ತಾಗಿತ್ತು ನಮ್ಮದು, ನಮ್ಮ ಪಪ್ಪರದ್ದು ಡೀಲ್ ಆಗಿತ್ತು. ಅದೆಲ್ಲ ಓಕೆ. ಅಲ್ಲೊಂದು ಮಾಸ್ ಕಾರ್ಡ್ಸ್ ನಿಮಗೆ ತೋರಿಸ್ತೀನಿ ಗೈಸ್, ಲಿಟ್ರಲಿ. ಬಟ್ ನನಗಂತೂ ಒಂಥರ ಅನಿಸ್ತದೆ ತೋರ್ಸೋಕ್ಕಾದ್ರೆ. ಕಂಟೆಂಟ್ ಸಮಾಧಾನ ತೋರಿಸ್ಬೇಕಾಗತ್ತೆ ಎಸ್ ಗೈಸ್. ಅಂದರೆ LFS ಗೈಸು ಎಲ್ಲ, ಯಾಕಂದರೆ ಓದಿರೋದೇ ನಾನು ಅಲ್ಲೇ ಅಲ್ಲ. ಫಸ್ಟ್ ಗೈಸ್ KSS ಕಿರಣ್, ರೋಲ್ ನಂಬರ್ 13, UKG B ಸೆಕ್ಷನ್ಗಳು. ಲಿಟ್ರಲಿ ಗೈಸ್ ನನಗೆ ಒಂದು ಥರ ಅನ್ಸಾಗತ್ತದೆ, ಯಾಕಂದ್ರೆ ನಾವು ಅಂಥ ಶೆಣೆ ಮಗ ಅಂತರೂ ಅಲ್ಲವಲ್ಲ. ಅದಕ್ಕೆ ಇದ್ರಾಗ ತೋರ್ಸಾಕತ್ತೀನಿ ಕಂಟೆಂಟ್ ಸಂಬಂಧ ಗೈಸ್. ಲಿಟ್ರಲಿ ಸ್ವಲ್ಪ ಇದು ಇಂಥ ವಿಡಿಯೋ ಹತ್ರ ಪೂರಾ ನೋಡ್ತೀರಿ ಗೈಸ್. ಇಲ್ಲೇ ಐತೆ ನೋಡ್ರಿ, ಇಲ್ಲೆಲ್ಲ ರೀಡಿಂಗ್, ರೈಟಿಂಗು, ಕನ್ನಡ, ಡ್ರಾಯಿಂಗ್, ಯಾವ ಸಬ್ಜೆಕ್ಟ್ ಇದೆ ಗೈಸ್ ಎಲ್ಲ. ಇಂಗ್ಲೀಷ್ 2, ಯಪ್ಪ ಜನರಲ್ ನಾಲೆಡ್ಜ್ 7, ರೀಡಿಂಗ್ 25, ರಿವಿಷನು 38, ಡಿಕ್ಟೇಷನ್ 4. ಅಂದರೆ ಇದು ಗೈಸ್, ಇದಂದರೆ ಮಿಸ್ಸುಗಳು ಸ್ಪೆಲ್ಲಿಂಗ್ಸ್ ಇದು ವರ್ಡ್ ಹೇಳ್ತಿದ್ರೆ ನಾವು ಬರೀಬೇಕಾಗಿತ್ತು ಅಲ್ಲ, ಅದು ವರ್ಕಾಡಿನ ಆಲ್ ವೀಕ್ ಸಬ್ಸೆಟ್ ಅಂತೆ. ಪ್ರಮೋಟಿಂಗ್ ಟು ಸ್ಟ್ಯಾಂಡರ್ಡ್ ಫಾಸ್ಟ್ ಗೈಸ್. ಇಲ್ಲಿ 4, ಇಲ್ಲಿ ಫೇರ್ 336 C. ಲಿಟ್ರಲಿ ತೋರ್ಸೋಕ್ಕೆ ಆಗಲ್ಲ ನನಗೆ. ಫಸ್ಟ್ ಸ್ಟ್ಯಾಂಡರ್ಡಿಗೆ ಪ್ರಮೋಟ್ ಮಾಡಿದ್ರು. ಅವಾಗ ಇನ್ನೊಂದೇನೆಂದರೆ ಗೈಸ್, ಇದ್ರಾಗ ಬರ್ತಿತ್ತು, ಎದ್ರಾಗೆ ಪೋಸ್ಟಿಗೂ ಬರ್ತಿತ್ತು. ನಾನು ಬಂದು ಕೂಡ ಫಸ್ಟ್ ನೋಡ್ತಿದ್ದಿದ್ದೆ ಇದಷ್ಟೇ ನೋಡ್ತಿದ್ದೆ ನಾನು. ಪ್ರಮೋಟಿಂಗ್ ಫಸ್ಟು ಸೆಕೆಂಡು ಥರ್ಡ್ ಗೈಸ್ ಇದಾತ. ಇಲ್ಲಿಂದ ಸ್ಟಾರ್ಟ್, ಇಲ್ಲಿಲ್ಲ ಅದು ಯಾವಾಗಲೂ ಅಷ್ಟೇ ಗೈಸಿದೆ. ಇದು UKG B, ಇದು ಓ ಗೈಸ್ ಇದು ನೋಡ್ರಿ ಗೈಸ್. ಇದೇನಂತಂದರೆ ಇದು ಏನು ಫೀಸ್ ಕಟ್ಟಿರೋದು. ಇದು 150 ಫೀಸ್ ಕಟ್ಟಿರೋದು. ಆ ಫೀಸ್ ಕಟ್ಟಿರೋದು ಡೇಟ್ 25/6/2008 ಅದು ಫೀಸ್ ಕಟ್ಟಿರೋದು. ಫೀಸಿಂದ ಗೈಸ್ ಇದು ನನಗೆ ಗೊತ್ತಿಲ್ಲ, ಅದು ಇಲ್ಲಿ ಬರ್ದಾರ ನೋಡಿ. ಜನವರಿ, ಜೂನ್, ಜುಲೈ, ಆಗಸ್ಟ್, ಮೇ 450 ಎಲ್ಲ ಸೇರಿ ಕಟ್ಟಿರೋದು. ಇದೂ ಅದೇ. ನಮ್ಮ ತಂಗಿಂದ 2 ಇಲ್ಲ, ನಂದೇ ಗೈಸ್. ಇದು 120, ಇದು LKG 120, UKG 150 ಗೈಸ್. ಅವಾಗಿಂದ ಇದು ನೋಡ್ರಿ ಗೈಸ್, ಇದು ಏನು ಫೀಸ್ ಕಾರ್ಡ್ ಗೈಸ್. ಲಿಟ್ರಲಿ ಗೈಸ್ ಈ ಥರ ಪೋಸ್ಟಿಗೆ ಬರ್ತಿತ್ತು. ಶಶಿಧರ್ ಸರಾಗ್ ಮಟ್ಟ, ಗೀತಾ ಸೇವಸ, ಬಳ್ಳಾರ 9 ಇದು ಅವಾಗಿಂದ ಹಳಿ ನಂಬರ್ ಇದೆ. ರಿಲೇಟಿವ್ ಪವರ್ ಇಂಗ್ಲೀಷ್ ಮೀಡಿಯಮು ಈ ಥರ ಬರ್ತಿತ್ತು. ಈ ಥರ ಮಾರ್ಕ್ಸ್ ಕಾರ್ಡ್ ಗೈಸ್. ನಾರ್ಮಲ್ A+, B+ ಬಂದಿರ್ತೈತೆ. ತೋರ್ಸ ನಾ ಇಷ್ಟೇ ನೋಡ್ಬಿಡ್ತೆ ಬಂಧುಗಳ ಇದು ಪ್ರಮೋಟೆಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಗೈಸ್. ಈ ಮಾರ್ಕ್ಸ್ ಕಾರ್ಡ್ ನೋಡಿಬಿಟ್ರೆ ಅಂದರೆ ಕಣ್ಣು ಕತ್ತಲು. ಅಂದರೆ ಅವಾಗ ಲಿಟಲ್ ಬಿಟ್ಟು ಸ್ವಲ್ಪ
ಅಂದರೆ ಆವಾಗ ನಾನು ಅಬಕಾಸೇನ ಸೇರಿದ್ದೆ ಗೈಸ್. ಅವಾಗ ಸ್ವಲ್ಪ ಮ್ಯಾಕ್ಸಾಗ ಅಷ್ಟೇ ಅವಾಗ ಅದೇ ಅಂತಿದ್ದೆ. ಅಬಕಾಸ್ ಸೇರಿದಾಗ ಯಾವ ಸಬ್ಜೆಕ್ಟ್ ಅಂತ ಫೇವ್ರೇಟ್ ಸಬ್ಜೆಕ್ಟ್ ಮ್ಯಾಕ್ಸ್ ಅಂತಿದ್ದೆ. ಈಗ ಅದೇ ಸಾಟ್ ಗೈಸ್ ತೋರಿಸ್ತೀನಿ ಗೈಸ್. ಇಂಗ್ಲೀಷು ಪ್ಲಸ್ಗಳು ಮತ್ತು ಸಿ ಬೇರೆ, ಸಿ ಪ್ಲಸ್ಗಳು ಬೇರೆ. ಕನ್ನಡ ಸಿ ಪ್ಲಸ್ಗಳು ಇದ್ದಿದ್ದಿಲ್ಲ. ಮ್ಯಾಥಮೆಟಿಕ್ಸ್ ಇದು ಬ್ಲಿ ಪ್ಲಸ್ ಇದು ಅಷ್ಟೇ ಗೈಸ್. ಇದು ಇವೆಲ್ಲ ಜನರಲ್ ನಾಲೆಡ್ಜ್, ವ್ಯಾಲ್ಯೂ ಎಜುಕೇಷನ್, ಆರ್ಟ್ ಆ್ಯಂಡ್ ಇವೆಲ್ಲ ಇವೆಲ್ಲ ಹೌದ್ರಿ ಗೈಸ್. EVS ಅಂದರೆ ಸೈನ್ಸ್. ಸಿ ಗೈಸ್ ಲಿಟ್ರಲಿ ಇದನ್ನು ಅಷ್ಟೇ ಪ್ರೊವೈಡೆಡ್ ಸೆಕೆಂಡ್ ಅಷ್ಟೇ. ಅವಾಗೆಲ್ಲ ದಬ್ತಿದ್ರು ಗೈಸ್ ಅವಾಗ ಅದನ್ನು ಇದು B+ A ಬಂದಿರೋದು. ಅಂದರೆ ಸೆಮಿಸ್ಟ್ರ್ ಆಗಿದೆ, ಸೆಮಿಸ್ಟರ್ ಒಂದಿದೆ ಗೈಸ್. ಈಗ ಯಾವುದಪ್ಪ ಇದು ಫಸ್ಟಾ? ಇದು ಫಸ್ಟೇ ಅಂತ. ಇದನ್ನು ಲಿಟಲ್ ಫ್ಲವರ್ ಯಾರು ಇದು? ನನ್ನೇನಾ? 2010-11 ರೋಲ್ ನಂಬರು, ಅಡ್ಮಿಷನ್ ನಂಬರ್ 8. ಯಾರದಪ್ಪ ಇದು? ಓ ಮೈ ಗಾಡ್. ಇದ್ರಾಗ ಸ್ವಲ್ಪ ಹೇಳ್ಕೊಂಡಂಗೈತಿ ಗೈಸ್ 20ಗೆ. ಇದ್ರಾಗ ಸ್ವಲ್ಪ ಟ್ರೈ ಟು ಗೆಟ್ ಮೋರ್ ಮಾರ್ಕ್ಸ್ ಗೈಸ್. ಹಿಂಗೆ ಬರೀತಿದ್ರು ಗೈಸ್. ಇದು ಟೀಚರ್ಸ್ ಹಿಂಗೆ ಬರ್ದು ಇದು ಈ ಕಡೆ ಇದನ್ನೇ ನೋಡೋಕೆ ಆಗ್ತಿದ್ದಿಲ್ಲ. ಟೀಚರ್ಸ್ ಇದು ಬರ್ದು ಇನ್ನೂ ಇದು ಮಾಡಿಬಿಡ್ದು ವರ್ಕ್ ಆರ್ಡ್ ಇನ್ ಕನ್ನಡ ಅಂತೆ ಗೈಸ್. ಇಲ್ಲೇ ಐತೆ ನೋಡ್ರಿ ಇಂಗ್ಲೀಷ್ 20ಕ್ಕೆ. ಅಂದರೆ ಇವೆಲ್ಲ ಎಷ್ಟಕ್ಕೆ ಏನೇನು ಅಂತ ಇರ್ಬೇಕು. ಏನು ಇಲ್ಲ 20ಕ್ಕೆ 50ಕ್ಕೆ ಗೊತ್ತಿಲ್ಲ. ಏನು 20ಕ್ಕೆ ಇರ್ಬೋದು, ಏನು 50ಕ್ಕೆ ಗೊತ್ತಿಲ್ಲ. ಇಂಗ್ಲೀಷ್ 20, 26 ಸಿ+ ಜೈನ್ ಇದು 50ಕ್ಕೇನೆ ಇರ್ಬೋದು ಗೈಸ್. ನನ್ನ ಪ್ರಕಾರ ಏನು 30ಕ್ಕೆ ಐತೋ ಗೊತ್ತಿಲ್ಲ. ಎಲ್ಲ ಇದು ಇಲ್ಲಿ ಸಬ್ಜೆಕ್ಟ್ ಇವೆಲ್ಲ ಪಾಸ್ ಆಗಿದೆ ಸ್ಟಾರ್ಟಿಂಗು. ಆಮೇಲೆ ಎಲ್ಲ ಇದಾದವು. ಇಲ್ಲಿ ಹೋಗ್ಯಾವ ಲಾಸ್ಟ್. ಇಲ್ಲಿ ನಮ್ಮ ಪಪ್ಪರ ಹೆಸರು ಇದು, ನಮ್ಮ ಪಪ್ಪರದ್ದು ಸಿಗ್ನೇಚರ್ ಗೈಸ್. ಇದು ನಮ್ಮ ಪಪ್ಪರ ಸಿಗ್ನೇಚರ್. ನಮ್ಮ ಮಮ್ಮಿ ಬಂದೇ ಇಲ್ಲ, ಯಾವಾಗಲೂ ಇರಲಿ ನಮ್ಮ ಮಮ್ಮಿ ಇನ್ನೂವರೆಗೂ ಸ್ಕೂಲಿಗೆ ಬಂದೇ ಇಲ್ಲ ಗೈಸ್. ಎಲ್ಲ ನಮ್ಮ ಪಪ್ಪರ ಬರೋರು ಮಾಡೋರು ಸೈನ್. ಅಂದರೆ ಸಾಮಾನ್ಯ ಗೈಸ್. ಇನ್ನೊಂದು ಏನಂದರೆ ಯಾವಾಗಲೂ ಗೈಸ್ ಬಂದುಗಳನ್ನ ಫಸ್ಟ್ ಹೋಗೋದೆ ನಮ್ಮ ತೆಂಗಿನ ಕ್ಲಾಸಿಗೆ ಹೋಗಿದ್ರು. ನಮ್ಮ ತೆಂಗಿನ ಕ್ಲಾಸಿಗೆ ಓದ್ಕೊಳ್ಳೋದ ಫಸ್ಟಲ್ಲೇ ನೋಡೋರು ಹಂಗೆ ಚೆನ್ನಾಗಿ ಓದ್ತಾಳೆ ಹಂಗೆ ಅಂತ. ಅವಾಗ ನಾನು ಆದಷ್ಟು ನಂದಕ್ಕೆ ಕರ್ಕೊಂಡು ಹೋಗ್ತೇನೆ, ಅದು ಕೇಳಲ್ಲ. ಮುದ್ದಾಮ ಅಕ್ಕೇನೆ ಫಸ್ಟಲ್ಲಿ ಗಾಡಿ ಹತ್ತಬೇಕಾದ್ರೆ ಫಿಕ್ಸ್ ಹೇಳ್ತಾರೆ ಹೆಂಗೆ ಬರ್ದಿದೆ, ಚೆನ್ನಾಗೇ ಬರ್ದಿದೆ ಅಂತ ಹೇಳಿರುತ್ತೆ. ಗೊತ್ತಲ್ಲ ಹೆಂಗೆ ಬರ್ದಿರುತ್ತೆ ಅಂತ ನನಗೆ ಗೊತ್ತಿರುತ್ತೆ. ಅದಕ್ಕೆ ಹೋಗಿ ಮಾಡೋದು ಬೇಸ್ ಅಕ್ಕಿದ್ದನ ಅವ್ರು. ಆಮೇಲೆ ನಂದು ಬಂದು ಅಲ್ಲಿಂದ ಬೈಯಕ್ಕೆ ಸ್ಟಾರ್ಟ್ ಮಾಡಿದವ್ರು ಮನೆಗೆ ಬರೋವರೆಗೂ ಫಿಕ್ಸ್ ಇದ್ದಿದ್ದೆ. ಫಸ್ಟ್ ಬಂದ್ಕೊಂಡು ನಂದು ಕ್ರಿಕೆಟ್ ಬ್ಯಾಟ್ ಒಲಿಗೆ ಹಾಕಿಬಿಡ್ತೀನಿ ಅಂತ ಅನ್ನೋದು, ಡಿಶ್ ತೆಗಿತ್ತು ಅಂತ ಹೇಳೋದು. 1-2 ದಿನ ಇರ್ತಿತ್ತು ಗೈಸ್, ಆಮೇಲೆ ನಾರ್ಮಲ್ ಆಗ್ಬಿಡ್ತೈತೆ ಗೈಸ್. ಇದು ಎಷ್ಟನೇ ಕ್ಲಾಸ್? ಇದು ಸೆಕೆಂಡ್ ಇರೋದು. ಥರ್ಡಿಗೆ ಹೋಗ್ಬೇಕಾದ್ರೆ ಎಲ್ಲ ಅಕಸ್ಮಾತ್ ನನಗೆ ಈಗ ಅಂದರೆ ಇದು ಬಂದಾಗ ನನಗೆ ಏನು ಯೋಚನೆ ಮಾಡ್ತಿದ್ದೆ ಅಂದರೆ C+ ಎಲ್ಲ ಅಷ್ಟೇ, ಏನು D+ ಐತೆ ಅಂತ ಯೋಚನೆ ಮಾಡ್ತಿದ್ದೆ ಆವಾಗಲೇ. ಪ್ರೈವೇಟ್ ಥರ್ಡ್ ಸ್ಟ್ಯಾಂಡರ್ಡ್. ಇದು ಅವಾಗ ಸ್ಕೂಲ್ ಓಪನ್ ಆಗೋದು ಇವಾಗ ಇದು ಅಷ್ಟೇ. ಇದು ಗೈಸ್ ಇಲ್ಲಿ 5th ಗೈಸ್. 5th ಇಲ್ಲಿಂದ ಸ್ವಲ್ಪ ಜವಾಬ್ದಾರಿ ಅನ್ನೋದು ಇದೆ. ಅದು 6th 5th ಇದು 5th ಗೈಸ್. ಇದು ನಂದೇನಾ? ನಂದೇ ಇದು. ಫಸ್ಟ್ ನಾನು ನೋಡ್ತೀನಿ ಗೈಸ್. ಗೈಸ್ ಇದು ಏನಾಗಿತ್ತಂದರೆ ನೀಡ್ ಲಾಟ್ಸ್ ಆಫ್ ಇಂಪ್ರೊವೈಸೇಷನ್, ಬಿ ರೆಗ್ಯುಲರ್ ಡ್ಯೂರಿಂಗ್ ಟೆಸ್ಟ್. ಇದು ಏನಾಗಿತ್ತಂದರೆ ಯೂನಿಟ್, ಅಂದರೆ ಈಗ ಹೆಂಗೆ IA1 IA2 ಅವಾಗ ಯೂನಿಟ್ ಅಂತಂತಿದ್ರೆ, ಯೂನಿಟ್ ಇದ್ರಾಗ ಫುಲ್ ಅಬ್ಸೆಂಟ್. ಅದಕ್ಕಂದ್ರೆ ನನ್ನ ಕಣ್ಣು ಮ್ಯಾಗ ಕುರ್ರಾಗಿತ್ತು ಅದೊಂದು. ಮತ್ತು ಕೈ ಇದು ಮುರಿದಿತ್ತು, ಅವೆಲ್ಲ ಆಗಿದ್ದು ಗೈಸ್. ಅವಾಗೆಲ್ಲ ಭಾರಿ ಕಿಟಿ ಗೈಸ್ ಹಿಂಗಿತ್ತು. ಇಲ್ಲೆಲ್ಲ ಬರ್ದಾರ ನೀ ಲಾಟ್ಸ್ ಆಫ್ ಇಂಪ್ರೊವೈಸೇಷನ್, ಬಿ ರೆಗ್ಯುಲರ್ ಡ್ಯೂರಿಂಗ್ ಟೆಸ್ಟ್. ಇಬ್ಬರು ಇದು ಆಲ್ದೆ ಸ್ಟಡಿ ಮೇಲೆ ವರ್ಕ್ ಆಡಿಲ್ಲ ಆಲ್ಸ ಪ್ರೊವೈಡೆಡ್. ಇದು ಅಂದ್ರೆ ಫಿಕ್ಸ್. ಇದು ಅಷ್ಟೇ ಗೈಸ್. ಇದೊಂದೇ ನೋಡ್ತಿದ್ದಲ್ಲ, ಇದೊಂದು ಬಿಟ್ಟು ಏನೋ ನೋಡ್ತಿದ್ದಿಲ್ಲ ನಾನು ಎಲ್ಲ. ಗೈಸ್ B ಬರೋದು ರೇರ್ ನನಗೆ. B ಬಂದರೆ ಏನೋ ಸ್ವಲ್ಪ ಬದುಕೇಂಡಿನಂತ. ಇವು C++ ಗೈಸ್. ಯಾವ ಇದ್ರಾಗ ಕನ್ನಡ ಇಲ್ಲಿ, ಇಂಗ್ಲೀಷ್ ಜೈನ್ ಕನ್ನಡ, ಮ್ಯಾಕ್ಸ್ ಆಗಿ ಸ್ವಲ್ಪ ಲಿಟಿಲ್ ಬಿಟ್ಟು ಎಲ್ಲವೂ ಜೈನ್ ಕರ್ನಾಟಕ. ಯಾವಾದ್ರೆ ಎಲ್ಲ ಜೈನ್ ಇಲ್ಲಿ ಗೈಸ್. ಇಲ್ಲಿ ಇದು ಖುಷಿ ಆಕೈತಿ. ಯಾಕಂದ್ರೆ ಇವೆಲ್ಲ ಗೇಮ್ಸು, GK, ಕಂಪ್ಯೂಟ್ರು, ವ್ಯಾಲ್ಯೂ ಎಜುಕೇಷನು
ಓ ಮೈ ಗಾಡ್ ಗೈಸ್, ಲಿಟ್ರಲಿ ಇದಾಯ್ತು. ಇದೊಂದು ಗೈಸ್ ಇದು 6th ಇದು ಲಿಟ್ರಲಿ ಗೈಸ್ ವ್ಲಾಗ್ ಮಾಡೋದೊಂದು ಇದಾದರೆ ನಾನು ಮಾರ್ಕ್ಸ್ ಕಾರ್ಡ್ ಫಸ್ಟ್ ಟೈಮ್ ನಾನೇ ನೋಡಿ ನಗಾಗತ್ತೀನಿ. ಯಾಕಂದರೆ ಈ ಸಿಚುವೇಶನ್ ಮಾರ್ಕ್ಸ್ ಕಾರ್ಡ್ ಇಸ್ಕೋಬೇಕಾಗಿ ಸಿಚುವೇಶನ್ ಇರೋದು ಅದರಷ್ಟು ಡರ್ ಯಾರಿಗೆ ನನಗತ್ರ ಲಿಟ್ರಲಿ ಆಗ್ತಿದ್ದಿಲ್ಲ ಗೈಸ್. ಬರೀ ಆಟ ಆಡೋದು, ಹೊರಗೆ ನುಗ್ಗು ಆಡೋದು, ಹೊರಗೆ ಹೋಗಿ ಯಾವಾಗ ಮನೆಗೆ ಬರ್ತಿದ್ದೆ ನಾನು ಇದು ನೋಡಿ, ಚಸ್ಮಾ ಬಂದಿದ್ದು ಟಿ ವಿ ನೋಡಿ. ಸೇಮ್ ಗೈಸ್ ಇದೂ ಅಷ್ಟೇ, ಜೈ ಕರ್ನಾಟಕ ಇದ್ರಾಗೂ ಸೇಮ್ ಗೈಸ್, ಏನು ಇಂಪ್ರೂವೈಸೇಷನೇ ಇಲ್ಲ ಗೈಸ್. ನಾನು ಲಿಟಿಲ್ ಬಿಟ್ ಅಂದರೆ ಇಂಪ್ರೂವ್ಮೆಂಟ್ ಆಗಿರೋದಾದ್ರೆ ಮೇನ್ ಅಂದರೆ 8th ಬಂದಾಗ ಅಂದ್ರೆ ಮಾರ್ಕಂಡೇಶ್ವರ ಸ್ಕೂಲಿಗೆ ಬಂದಾಗ ಅಲ್ಲಿ ಒಂದೇ ಹೇಳ್ಯಾರದ, ಅದಕ್ಕೆ ಇದಕ್ಕೆ ಸೇರ್ತೀನಿ ಅದಕ್ಕೆ. ಯಾಕಂದ್ರೆ ಇಲ್ಲಿ ಹೆಂಗಿತ್ತಂದ್ರೆ LFS ಒಳಗೆ ಓದೋಸೋ ಹುಡ್ರು ಹೆಂಗಿರ್ತಂದ್ರೆ ಯಾರು ಓದ್ತಿರ್ತಾರಲ್ಲ ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್, ಓದ್ಲಾರ್ದವ್ರನ್ನ ಹಂಗೆ ಬಿಟ್ಬಿಡೋದು ಹಂಗಿತ್ತು. ಈಗ ಪ್ರಾಂಪ್ಟಾಗಿ ಹೇಳ್ತೀನಿ, ಈಗ LFS ಅವ್ರು ನೋಡಲಿ ಬಿಡಲಿ ಎಕ್ಸೆಟ್ರಾ. ಯಾಕಂದ್ರೆ ಅಲ್ಲಿ ಹೆವಿ ಫೇವರಿಸಮ್ ಮಾಡ್ತಿದ್ರು ನಮ್ಮ LFS ಒಳಗೆ. ಓದೋ ಹುಡ್ರನ್ನೇ ಎಲ್ಲದಕ್ಕೂ ಕರೆಯೋದು, ಇದು ಮಾಡೋದು. ಓದ್ಲಾರ್ದು ಹುಡ್ರು ಇರ್ತಾರಲ್ಲ ಅವ್ರಿಗೆ ಮುದ್ದಾಮ್ ಮಾಡಿ ಕಳಿಸ್ಬೇಕು, ಹಂಗಿತ್ತು. ಇಲ್ಲಿ ಮಾರ್ಕಂಡೇಶ್ವರ ಸ್ಕೂಲಾಗ ಹಂಗೆ ಇತ್ತು, ಎಲ್ಲರೂ ಒಂದೇ ಥರ ಇತ್ತು. ನಾನು ಇನ್ನೊಂದು ಮಾರ್ಕಂಡೇಶ್ವರಿಗೂ LFSಗೆ ಏನು ಡಿಫ್ರೆನ್ಸ್ ಏನಂತಂದರೆ, LFS ಒಳಗೆ ಭಾಳ ಇದು ಇರ್ತಿದ್ರು ಸ್ಟೂಡೆಂಟ್ಸ್. ನಿಯರ್ ಬೈ ಒಂದೇ ಸೆಕ್ಷನ್ ಒಳಗೆ 140-150 ಮಂದಿ ಇರ್ತಿದ್ರು. ಅಲ್ಲಿ ಟೀಚರ್ಸು ಎಲ್ಲರಿಗೂ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ. ಫಸ್ಟ್ ನಾನಲ್ಲಿ ಅಂದ್ಕೊಂಡಿರೋದಂದರೆ, ಎಲ್ಲಿ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಅಲ್ಲಿ ಎಜುಕೇಷನ್ ಇರಲ್ಲ, ಎಲ್ಲಿ ಸ್ಟ್ರೆಂತ್ ಕಮ್ಮಿ ಇರುತ್ತೆ ಅಲ್ಲಿ ಎಜುಕೇಷನ್ ಇರುತ್ತೆ ಅಂತ ಅಂದ್ಕೊಂಡು ನಾನು ಮಾರ್ಕಂಡೇಶ್ವರ್ಗೆ ಇದು ಮಾಡಿ ಹಚ್ಚಿದ್ರು. ಚಲೋ HM ಸಿಕ್ಕರು, ಎಲ್ಲ ಚಲೋ ಆಯ್ತು. ಅಪ್ಪಪ್ಪರು ಒಂದಾಡೆಲ್ಲ ಹೇಳಿದ್ರೆ, ನಿನಗೆ ಏನು ಬೇಕು ಎಲ್ಲದಕ್ಕೂ ಸೇರಲಿ ಅಂತಂದ್ರು. ಎಲ್ಲ ಕಲ್ಚರ್ ಆ್ಯಕ್ಟಿವಿಟೀಸ್ ಏನು ಬೇಕು ನನಗೆ, ಅಲ್ಲಿ ಏನೂ ಕಲ್ತಿದ್ದಿಲ್ಲ, ಏನು ಒಂದು ಸರ್ಟಿಫಿಕೇಟ್ ಇಲ್ಲ ಗೈಸ್. ಇದೊಂದು ಅಲ್ಲೊಂದು ಇದೈತೆ, ಏನೋ ಫೈಲ್ ಐತೆ, ಎರಡೂ ತುಂಬಿಸಿರೋದೆ ಮಾರ್ಕಂಡೇಶ್ವರ ಸ್ಕೂಲಿಗೆ ಬಂದಾಗ. ಯಾಕೆ ಎಲ್ಲದಕ್ಕೂ ಹೋಗ್ಕೊಂಡಿದ್ದೆ, ಸ್ಕೌಟ್ ಆ್ಯಂಡ್ ಗೈಡ್ ಇರಲಿ, ಸ್ಪೋರ್ಟ್ಸು, ಡ್ರಮ್ ಸೆಟ್ಟು, ಪ್ರತಿಭಾ ಕಾರಂಜಿ ಯಾವ ನೋಡಿದ್ದಿಲ್ಲ ಗೈಸ್. 1ರಿಂದ 7ನೇ ಕ್ಲಾಸ್ ಮಟ್ಟ ಓದೀನಿ. ಅಂದಲ್ಲಿ ಎಲ್ಲಾದ್ರಿಗೆ ಯಾವುದೈತಿಲ್ಲ ಹೋಗಿದ್ದೆ, ಅಲ್ಲಿ ಏನೇನೇ ಮಾಡ್ತಿದ್ರು ಬರ್ತಿದ್ದೆ, ಇದು ಹೋಮ್ವರ್ಕ್ ಅವು ಎಕ್ಸೆಟ್ರಾ. ಇಷ್ಟೇ ಗೈಸ್ 7 ವರ್ಷ ನಡೆದಿರೋದಲ್ಲಿ. ಅದಕ್ಕೆ ಈಗ ಇದು ಅಷ್ಟೇ ಸೇಮ್, ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಏನಿಲ್ಲ. ಇಲ್ಲ ವರ್ಕ್ ಆಡಿಲ್ಲ ಆದರೆ ಇಂಪ್ರೂವ್ ಆಲ್ ಸಬ್ಜೆಕ್ಟ್ ನೀಡ್ ಲಾಸ್ಟ್ ಆಫ್ ಯುವರೈಸೇಷನ್ ಇದು ಆಲ್ ಸಬ್ಜೆಕ್ಟ್ ಹೋಗೈತೆ. ಇದು 5th ಹೋಗಿತ್ತು, 4th 5th ಗೈಸ್. ಇದು ಯಾವ ತಾಡ 3ನೇ ಕ್ಲಾಸಿಂದ ಐತಿ. ಇವೆಲ್ಲ ಹೆಂಗಂದ್ರೆ ಇದು ಲಾಸ್ಟ್ ನಮಗಷ್ಟೇ, ನಾವಷ್ಟೇ ನೋಡ್ಬೇಕು, ನಮ್ಮ ಮಕ್ಕಳಿಗೆಲ್ಲ ತೋರಿಸ್ಬಾರ್ದು. ಮತ್ತು ಇವೆಲ್ಲ ನಮ್ಮ ಮಕ್ಳಿಗೆ ತೋರಿಸ್ಬಿಟ್ಟೆ ಅಂದರೆ, ಅಪ್ಪ ನೀನೇ ಹಂಗೆ ನಮ್ಮ ಮಕ್ಕಳ ಮುಂದೆ ಹೆವಿ ಬಿಲ್ಡಪ್ ಕೊಡ್ಬೇಕು, ನಾವು ಹಂಗೆ ಅಂದರೆ ಆ ಥರ ಕೆಲಸ ದುಡಿತಿದ್ವಿ ಅಂದರೆ ದುಡಿಯಾಗೈತೀವಿ ಅಂದರೆ ಈಗ ಇಲ್ಲೇ ಇದೀವಿ ಗೈಸ್ ನಾವು. ಅಂದರೆ ಚೆನ್ನಾಗಿ ಈಗ ಚಲೋ ಬಿಸ್ನೆಸ್ಸು ನಡೆಯಾಗೈತಿ, ಈ ಕಡೆ ಸೈಡಿಗೆ ವೀಡಿಯೋಸ್ ಇದ್ರ ಮುಖಾಂತರ ನಡೆಯಾಗೈತಿ. ಇನ್ನೊಂದೇನು ಇವೆಲ್ಲ ನೋಡಾಗೈತಿವಿ ಅಂತಂದ್ರೆ, ಎಲ್ಲರಿಗಿಂತ ಒಂದು ಸ್ವಲ್ಪ ದುಡಿಯೋದು ಇದು ಇರಲಿ ಎಕ್ಸೆಟ್ರಾ ಅಲ್ಲೇ ಇರಲಿ ಹೇಳಬಾರ್ದು. ಇದ್ರಾಗಂತರೂ ಎಲ್ಲಕ್ಕೆಲ್ಲ ಗೈಸ್ ಮ್ಯಾಕ್ಸು ಇಂಗ್ಲೀಷ್ದು ಅಷ್ಟೇ ಅದೊಂದು ಇದೊಂದು ಅಷ್ಟೇ. ಉಳ್ಕಿದ್ವು ಎಲ್ಲ ಜೈ ಕರ್ನಾಟಕ ಎಲ್ಲ ಗೈಸ್. ನಾನು ಎಲ್ಲ ಮಾರ್ಕ್ಸ್ ಕಾರ್ಡ್ ಗೈಸ್ ನೋಡ್ಕೊಂಬಿಟ್ರೆ, ನಾನು ಹಿಂಗೆ ಎಕ್ಸ್ಪೆಕ್ಟೇಷನ್ ಯಾರೇನು ಇಟ್ಕೊಂಡ್ರಲ್ಲ ಆದರೂ ಹಿಂಗೆ ನಾನು ಅಂತ ಗೈಸ್. ಇದು 2007-8 ಗೈಸ್. ಇದು LKG. ಇದ್ರಾಗ ಯಾಕೆ ಚೆನ್ನಾಗಿ ಬಂದವು A+, ಇವೆಲ್ಲ LKG UKG ಇವೆಲ್ಲ ಅಷ್ಟೇ ಗೈಸ್. ಯಾರು 6th 7th ಕಿರಣ್ ಕುಮಾರ್ SS. ನಾನು ಒಂದೊಂದು ಹೆಸರಿದ್ದು ಗೈಸ್. SS ಕಿರಣ್ ಅಂತಿತ್ತು, ಕಿರಣ್ ಕುಮಾರ್ SS ಆಯ್ತು, ಮತ್ತು ಕಿರಣ್ SS ಆಯ್ತು, ಏನೇನೋ ಆಗಕತ್ತು. ಒಟ್ಟು ನಮಗೂ ನೀಡ್ ಕೇರ್ ಟ್ರೈ ಟು ಬಿ ಟೆಸ್ಟ್ ಗೈಸ್. ಇದು ಗೈಸ್ ನಿಮಗೆ ಗೈಸ್ ಇಲ್ಲಿ ನಿಮಗೆ ಇದು ಮೇನು LFS ಬಿಡೋ ಕಾರಣ ಇದೂ ಇತ್ತು ಗೈಸ್. ಇದು ಲಾಸ್ಟ್ ಈಗ 8th ಹೋಗ್ಬೇಕಾಯ್ತು ಗೈಸ್. 8th ಅಂದಮೇಲೆ ನಮ್ಮ LFS ಐತಲ್ಲ, ಅದಕ್ಕಿಂತ ಅದೇ ಕಾಂಪೌಂಡ್ ಒಳಗೆ ಈ ಕಡೆ ಹೋದರೆ ಕಾನ್ವೆಂಟ್ ಅಂತ ಇರುತ್ತೆ. ಅಂದರೆ ಕಾನ್ವೆಂಟ್ ಒಟ್ಟು ಅಲ್ಲಿ 8th PUC ಸೆಕೆಂಡ್ ಇಯರ್ವರೆಗೆ ಆ ಕಡೆಯಿಂದ ಕಾಲೇಜ್, ಅಲ್ಲಿಂದ ಸೇರ್ಬೇಕಾಯ್ತು. ಇಲ್ಲಿ ನೋಡ್ರಿ 2 ಟೆಸ್ಟ್ ಒಳಗೆ ಅಬ್ಸೆಂಟು. ಒಂದು ಟೆಸ್ಟ್ ಒಳಗೆ ಏನಾಗಿತ್ತು, ಇದು ಏನು ಟೈಫಾಯ್ಡ್ ಡೆಂಗು ಅಟ್ಯಾಕ್ ಆಗ್ಬಿಟ್ಟಿತ್ತು ಫಸ್ಟ್ ಯೂನಿಟ್ ಟೆಸ್ಟ್ ಒಳಗೆ. ಅವಾಗ ಅದಾದಾಗ ನಾವು ಹೋಗಿ ಕೇಳಿದ್ವಿ ಬರ್ಸ್ತೀರಾ ಅಂತಂದ್ರೆ, ಇಲ್ಲ ಬರ್ಸೋಕ್ಕಾಗಲ್ಲ ಹಂಗಿಂಗೆ ಅಂತಂದ್ರೆ. ಆಯಿತು ಹಂಗಿಂಗೆ ಅಂತಂದ್ರೆ. ಅದಾದಮೇಲೆ 3rd ಯೂನಿಟ್ ಟೆಸ್ಟ್ ಒಳಗೆ ಇದು ಅಬ್ಸೆಂಟ್. ಇದಕ್ಕೇನಂತಂದ್ರೆ ನಮ್ಮದು ಕೈ ಮುರಿದಿತ್ತು, ಅವಾಗ ಇದಾಗಿತ್ತು. ಅವಾಗೂ ಬರ್ಸ್ತೀರ ಅಂತ ಕೇಳಿ ಇಲ್ಲ ಅಂತಂತಂದ್ರೆ, ಅವಾಗ ಸೀದಾ ಇದಕ್ಕೆ ಹೋದ್ವಿ, ಅಲ್ಲಿ ಅಡ್ಮಿಷನ್ ಇದಕ್ಕೆ. ಇಲ್ಲ ಹಿಂಗಾಗಿತ್ತು ವಿತ್ ಪ್ರೂಫ್ ತೊಗೊಂಡೋಗಿತ್ತು, ಅಂದರೆ ಕೈ ಮುರಿದಿರೋದು ಇದೆಲ್ಲ ಅದಕ್ಕೆಲ್ಲ ತೊಗೊಂಡೋಗಿದ್ದು. ಹೋದಾಗ ಇಲ್ಲ ಅಡ್ಮಿಷನ್ ಮಾಡ್ಸೋಕ್ಕಾಗಲ್ಲ, 2 ಯೂನಿಟ್ ಟೆಸ್ಟ್ ಇವನು ಬರೆದಿಲ್ಲ,
ಮತ್ತು ಬೇರೆ ಯೂನಿಟ್ ಟೆಸ್ಟ್ ಒಳಗೂ ಕಮ್ಮಿ ಬಂದವ, ಆಗಂಗಿಲ್ಲ ಅಡ್ಮಿಷನಿಗೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ರೆ ನಮ್ಮ ಪಪ್ಪರಿಗೆ ತಲೆ ಕೆಡುತ್ತೆ. ಮತ್ತು ಹಿಂಗೆ ಬಿದ್ದ ನಾವು ಬರೆಸ್ತ ಅಂತ ಹೇಳಿದ್ರು, ಬರೆಸಿಲ್ಲ ಹಂಗೆ ಹಿಂಗಿಲ್ಲ. ಅದು ಅಂದರೆ ನಾನು ಭಾಳ ವೀಕ್ ಬೇರೆ ಇದೆ. ವೀಕ್ ಅಂತಂದರೆ ಅದೇ ತಳ್ಳಗಿದ್ದಕ್ಕೆ ಅಲ್ಲಿ ಅದೊಂದು ರೀಸನ್ ತೊಗೊಂಡ್ರು ಅವರು. ಇವ ಇದೇ ಅದಾನ ಅಂದರೆ ತಳ್ಳಗೆ ಅದಾನ, ಮೊದಲು ಅವನಿಗೆ ಫುಡ್ ಅಂದರೆ ಮೇನ್ ಅವನಿಗೆ ಫಸ್ಟ್ ಊಟ ಮಾಡಿಸ್ರಿ, ಆಮೇಲೆ ಎಜುಕೇಷನ್ ನೋಡ್ರಿ ಹಂಗೆ ಹಿಂಗೆ ಅಂದ್ರೆ. ಅದಕ್ಕೆ ಅದೇ ಟೈಮಿಗೆ ಬಿ ಆಫೀಸ್ ಅಂದರೆ ಬಿ ಆಫೀಸ್ ಅವ್ರು ಬಂದಿದ್ರು ಎಲ್ಲಿ ಸ್ಕೂಲಿಗೆ. ಬಿ ಆಫೀಸ್ ಅವ್ರು ಬಂದಾಗ ನಮಗೆ ಅವ್ರು ಪರಿಚಯ ಇರೋರು ಇದ್ರು, ಅಂದರೆ ನಮ್ಮ ಕ್ಯಾಸ್ಟ್ ಅವರು ಇದ್ದರು, ಅವ್ರು ಪರಿಚಯ ಇರೋರು ಇದ್ರು. ಅಲ್ಲೇ ಸೇರಿ ಅಲ್ಲೇ ಮಾಡಿಸ್ಬೇಕಾಗಿತ್ತು, ಅದು ಸಿಚುವೇಶನ್ ಹಂಗಿತ್ತು. ಅದಕ್ಕೆ ಏನಾಯ್ತು, ಬೇಡ ಇವೊಂದು ಇಲ್ಲೇ ಲಾಸ್ಟ್ ಅಂತ ನಮ್ಮ ಪಪ್ಪರು ಹೇಳಿ ಬಂದರೆ ಇಲ್ಲಿ ಸ್ವಾಮೀಜಿ ಕಡೆ ಹನುಮಂತಪ್ಪ ಸಾರ್ ಬರ್ತಿದ್ರು ಯಾವಾಗಲೂ ಇಲ್ಲಿಗೆ. ಅವಾಗ ನಮ್ಮ ಮಮ್ಮಿ ಇಲ್ಲೇ ಕೇಳಿ ನೋಡ್ರಿ ಇದಕ್ಕೆ ಹಚ್ಚೋಣ ಅಂತಂದು ಅಲ್ಲಿ ಹಚ್ಚಿದಾಗ ಗೈಸ್ ಲಿಟ್ರಲಿ ಹೇಳಿದ್ನಲ್ಲ, ಈಗ ನಾ ಹಿಂಗೆ ಮಾತಾಡಾಗತ್ತೀನಿ ಮೈ ಚಳಿ. ನಾ ಲಿಟ್ರಲಿ ಫುಲ್ಲು ಸೈಲೆಂಟ್ ಇದ್ದೆ. LFS ನಾನು ಜಾಸ್ತಿ ನಮ್ಮ ದೋಸ್ತರು 2-3 ಇದ್ದು ಅಷ್ಟು ಬಿಟ್ಟು ಏನು ಇದ್ದಿದ್ದಿಲ್ಲ. ಯಾವಾಗ ಮಾರ್ಕಂಡೇಶ್ವರದಾಗ ಸೇರಿದೆ ಫುಲ್ಲು ನನ್ನ ಲೈಫ್ ಹಿಂಗಿರೋದು ಹಿಂಗಾಯ್ತು. ಎಲ್ಲ ಚೇಂಜ್ ಮಾಡಿದ್ದೆ ಈ ಸ್ಕೂಲಿಗೆ ಬಂದಾಗ. ಒಂದೇ ಮಾತು ನಮ್ಮ ಪಪ್ಪರು ಹೇಳಿದ್ದು, ಎಲ್ಲದಕ್ಕೆ ಏನೇನು ಬೇಕು ಎಲ್ಲದಕ್ಕೂ ಸೇರಿ ಅಂದಾಗ ಎಲ್ಲದಕ್ಕೂ ನನಗೆ ಗೊತ್ತಿದ್ದಿಲ್ಲ. ಎಲ್ಲದಕ್ಕೂ ಈಗ ಗೇಮ್ಸ್ ಇರಲಿ, ಪ್ರತಿಭಾ ಕಾರ್ಯ ಏನೇನು ಅದಾವೆ ಎಲ್ಲದಕ್ಕೂ ಸೇರಿ ಈಗ ಇಷ್ಟು ತಗೊಂಡು ಏನಿದ್ರೆ ಗೈಸ್, ಇದನ್ನು ಒಂದು ದಿವಸ ನೋಡೋಣ, ಆದರೆ ಮಾಡೋಣ ಗೈಸ್ ಬ್ಲಾಗು. ಇದು ಒಟ್ಟು ಎಲ್ಲ ಗೈಸ್. ಈಗೂ ನಾನು ಡಿಸ್ಟಿಕ್ ಲೆವೆಲ್ಲು ಮತ್ತು ಇನ್ನೊಂದೇನಂತಂದರೆ ಜಾಲ್ವಿನ್ ಥ್ರೋ. ಮತ್ತು ನಾನು 10ನೇ ಕ್ಲಾಸ್ ಇದ್ದಾಗ ಜಾಲ್ವಿನ್ ಥ್ರೋ ಬರೀ ಯೂಟ್ಯೂಬ್ನಾಗ ನೋಡಿ ಇಲ್ಲೇನು ಕಾಣಕತ್ತೈತಲ್ಲ ಕಸಬರಿಗೆ, ಇದರಿಂದ ಪ್ರಾಕ್ಟೀಸ್ ಮಾಡಿ ಡಿಸ್ಟಿಕ್ ಲೆವೆಲಿಗೆ ಹೋಯ್ತು ಗೈಸ್. ಯಾರು ಏನು ಹೇಳ್ಕೊಳ್ಳಿಲ್ಲ, ಯಾರೇನು ಇದು ಮಾಡಿದ್ದಿಲ್ಲ ಅಂತ ಬರೀ ಯೂಟ್ಯೂಬ್ ನೋಡೇ ಕಲಿತು ಡಿಸ್ಟಿಕ್ ಲೆವೆಲಿಗೆ ಹೋಯ್ದೆ. ಈಗೂ ನಂದು ಗೈಸ್ ಇಲ್ಲೇ ಐತೆ. ಅದು ಪರ್ಮಿಷನ್ನಿಂದ ಅದು ಇದೇ ಐತೆ ಗೈಸ್. ಅಂದರೆ ಡಿಸ್ಟಿಕ್ ಲೆವೆಲಿಗೆ ಹೋಗ್ಬೇಕಂದ್ರೆ ನಮ್ಮ ಸಾರ್ ಬರೆದು ಕೊಟ್ಟಿದ್ದು ಪರ್ಮಿಷನ್ ಐತಿ. ಮತ್ತು ಈಗೂ ಇದು ಗೈಸ್ ಇದು ಇಲ್ಲ ಐತೆ ನೋಡ್ರಿ ಗೈಸ್. ಇದು ನಮ್ಮ HM ಸರ್ ಡಿಸ್ಟಿಕ್ ಲೆವೆಲ್ಲಿಗೆ ಇವನು ಹೊಂಟಾನ, ಅಂದರೆ ಹೋಗಕತ್ತಾನ ಅಂತ ಅನ್ನೋದಕ್ಕೆ ಇದು ಗೈಸ್. ಎಲ್ಲ ಅಂಟಿಗೆಂಬಿಡೈತೆ. ಗೈಸ್ ಇದು ನಮ್ಮ PD ಸರ್ ಹೆಸರು, ಫಿಸಿಕಲ್ ಎಜುಕೇಷನ್ ಫಾರ್ ಇದು ಡೇಟ್ ಐತೆ ಗೈಸ್ 30/10/2019 ಅಟೆಂಡ್ ಆಗಿ ಡಿಸ್ಟಿಕ್ ಲೆವೆಲ್ ಸ್ಪೋರ್ಟ್ಸ್. ಇದಕ್ಕೆ ಜಾಲಿಯನ್ ಥ್ರೋ ಹೊಂಟಿದ್ದೆ ಗೈಸ್. ಇದು ಒಟ್ಟು ಇದಕ್ಕೆ 10ನೇ ಕ್ಲಾಸಿಗೆ ಹೋದಾಗ ಗೈಸ್ ಇದು ಹೋದಾಗ ಇದು ಎದಿಗೆ ಹಾಕ್ಯಣಕ್ಕೆ ಕೊಡ್ತಾರಲ್ಲ ಗೈಸ್, ಅದು ಇದು ಅಂದರೆ ಒಂದು ತಾಲೂಕು ಲೆವೆಲಿಂದ, ಇದು ಡಿಸ್ಟಿಕ್ ಲೆವೆಲಿಂದ, ಇದೇನೈತಲ್ಲ ಇದು ತಾಲೂಕು ಲೆವೆಲಿಂದ ಗೈಸ್. ಇದು ಅಯ್ಯೋ ಇದೂ ಐತೆ ಗೈಸ್. ಲಿಟ್ರಲಿ ಸೈಕಿದೆ. ಇದೆಲ್ಲ ಹೋಗ್ಬೇಕಾದ್ರೆ ಎಲ್ಲ ನಮ್ಮದು ಸ್ಟೂಡೆಂಟ್, ನನ್ನ ಮಕ ನೋಡ್ರಿ ಗೈಸ್, ನನ್ನ ಸ್ಟೂಡೆಂಟಿಂದೆಲ್ಲ ಡೀಟೇಲ್ಸ್ ಅದ ಇಲ್ಲಿ ಐತೆ ನೋಡ್ರಿ. ಜಾಲಿನ್ ಥ್ರೋ ಐತೆ ಗೈಸ್ 2003 ಸೈಕ್ ಗೈಸ್. ಇದು ಫಸ್ಟೇ ಗೆದ್ದ ಇದು ಕೊಟ್ಟಿರೋದು ನಾನು ತಾಲೂಕು ಲೆವೆಲಾಗ, ಇದು ಡಿಸ್ಟಿಕ್ ಲೆವೆಲಾಗ ಸ್ಪೋರ್ಟ್ಸ್ ಆದ್ಮ್ಯಾಗ ರೊಳ್ಳೆ ಅಂತೂ ಇದ್ದಿದ್ದೆ ಗೈಸ್. ಅದು ರೊಳ್ಳೆ ಅಂತೂ ಆಗೇ ಆಗುತ್ತೆ. ಅಲ್ಲಿ ಭಾಳ ರೊಳ್ಳೆ ಬೇರೆ ಆಯ್ತು. ನಮ್ಮ ಸಾರನ್ನ ಅವತ್ತು ಬರೋ ಸ್ಥಿತಿಗಿದ್ದಿಲ್ಲ, ಯಾರು ನಮ್ಮ PT ಸರ್. 2 ದಿನ ಓದಿ, ಫಸ್ಟ್ ದಿನ ನಂದು ಇದ್ದಿದ್ದಿಲ್ಲ, ಆದರೂ ಆಯ್ತಂತಂದು ಕಳಿಸಿದ್ರು, ಇದ್ದಿದ್ದಿಲ್ಲ. ಸೆಕೆಂಡ್ ಡೇ ಹೋಗಿದ್ವಿ, ಅವತ್ತಿತ್ತು. ಅವತ್ತು ಭಾಳ ಮೋಸ ನಡೀತು, ಎಲ್ಲ ಆದ್ವು. ಒಟ್ಟೆ ಈ ಥರ ಆಯ್ತು ಗೈಸಿಗೆಲ್ಲ. ಇದು ನೋಡಿ ಅಂದರೆ ಬರೀ ಯೂಟ್ಯೂಬ್ ನೋಡೇ ಗೈಸ್ ಲಿಟ್ರಲಿ ಹೋಗಿರೋದು, ಅದು ಬಿಟ್ಟು ಇದೇನಿಲ್ಲ. ಎಲ್ಲ ಗೈಸ್ ಏನಿದೆ ನೋಡ್ರಿ, ಎಲ್ಲ ಸರ್ಟಿಫಿಕೇಟ್ಸ್ ಎಲ್ಲ A to Z ಸರ್ಟಿಫಿಕೇಟ್ಸ್. ಮತ್ತು ಇದು ನಮ್ಮ ಕಾಲೇಜಿಗೆ ಬಂದಾಗ ಇದಕ್ಕೆ ಸೆಲೆಕ್ಟ್ ಆಗಿರೋದು, ಅಂದರೆ ಬಳ್ಳಾರಿ ಇದಕ್ಕೆ ಹೋಗಿದ್ವಿ ನಮ್ಮ ಮಾಡಲ್ ಪ್ರಕಾರ. ಫಸ್ಟೇ ಕ್ಯಾಶ್ ಪ್ರೈಸ್ ಹೊಡೆದಿರೋದಲ್ಲಿ. ಮತ್ತು ಸಿಂಗಿಂಗ್ ಕಾಂಪಿಟೇಷನ್ ಸ್ಕೌಟ್ ಆ್ಯಂಡ್ ಗೈಡ್ ಒಳಗೆ ಸ್ಟೇಟ್ ಲೆವೆಲ್ಗೆ ಹೋಗಿರೋದು ಸಾರ್ ಸೆಲೆಕ್ಟ್ ಮಾಡಿರೋದು ಎಲ್ಲ ಗೈಸ್. ನನ್ನೇನು ಮೆಮೊರಿ ಐತಲ್ಲ, ಈಗೂ ಯಾರು ಕೇಳಿದರೆ ಯಾವ ಸ್ಕೂಲ್ ಓದಿರಿ ಅಂತಂದರೆ ಮಾರ್ಕಂಡೇಶ್ವರನೇ ಹೇಳೋದು. LFS ಅಂತ ಹೇಳಂಗೆ ಎಲ್ಲ ಬೇಕಾರೆ ಯಾರು LFS ಸರ್ ನೋಡಲಿ ಬಿಡಲಿ ಎಕ್ಸೆಟ್ರಾ. ಯಾಕಂದ್ರೆ ಎಲ್ಲಿ ನನಗೇನು ಟೀಚರ್ಸ್ ಎಲ್ಲಿ ಕೇರ್ ತೊಗೊಂಡ್ರೆ, ಎಲ್ಲಿ ಹುಡುಗಂದು ಏನಾರ ಇದು ಮಾಡಿರೋದಂದ್ರೆ ಮಾರ್ಕಂಡೇಶ್ವರ. ಅದಕ್ಕೆ ಈಗೂ ಸ್ಕೂಲ್ ಅಂದಮೇಲೆ ಅಷ್ಟೇ ಇದು ಐತಿ. ಅಷ್ಟೇ ಈಗ ಅನವತ್ತ ಡೆವಲಪ್ ಬೇರೆ ಆಗೈತೆ ಮಾರ್ಕಂಡೇಶ್ವರ ಸ್ಕೂಲು. ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ ಗೈಸ್ ನೋಡಿದೆ. ಅದಕ್ಕೆ ಅಂದ್ರೆ ಏನೋ ಒಂದು ಕಲ್ತಂಗೆ ಗೈಸ್. ಈಗ 7 ವರ್ಷ ಅಲ್ಲಿ ಓದೋದಿರಲಿ, 3 ವರ್ಷ ಗೈಸ್ 8th 9th 10th 3 ವರ್ಷನ ಮಾರ್ಕಂಡೇಶ್ವರದಾಗ ಓದಿರೋದೆ ಗೈಸ್. ಲಿಟ್ರಲಿ ಅನವತ್ತ. ಐ ಹೋಪ್ ಈ ವ್ಲಾಗ್ ಅಂತೂ ಅನವತ್ತ ನಿಮಗೆ ಚಲೋ ಇಂಟ್ರೆಸ್ಟ್ ಬಂದೈತೆ ಅಂತ ಅಂದ್ಕೊಂಡಿನಿ.
ಐ ಹೋಪ್ ಅಂತ ಅಂದ್ಕೊಂಡಿನಿ. ಅದಕ್ಕೆ ಗೈಸ್ ಈಗ ಹೊರನೂ ಬರ್ತಾನೆ ಹೋಗ್ಬೇಕು. ಸೊ ಒಂದು ಸಣ್ಣ ಪ್ರಮೋಷನ್ ಐತೆ. ಥ್ಯಾಂಕ್ ಯು ಗೈಸ್. ಒಟ್ಟು ಇಲ್ಲಿ ಬಂದು ನಿಂತೈತೆ ಲೈಫು. ಮುಂದೆ ಎಲ್ಲಿಗೆ ಹೋಗ್ತೀನೋ ಗೊತ್ತಿಲ್ಲ. ಇನ್ನು ಚಲೋ ಆಗತ್ತಾ, ಚಲೋ ಆಗ್ಬೋದು, ಆಗತ್ತಂತ ಅಂದ್ಕೊಂಡಿವಿ ಗೈಸ್. ಆಗತ್ತೆ ಆರಾಮ್ಸೆ, ಸ್ವಲ್ಪ ಟೈಮ್ ತೊಗೊಳುತ್ತೆ ಗೈಸ್. ಏನು ಅಂತೀನಲ್ಲ ಗೈಸ್, ಈಗ ನಾ ಇರೋದಕ್ಕೂ ಈ ಮಾಸ್ಕ್ ಕಡೋದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ಆದರೂ ಗೈಸ್ 3 ವರ್ಷ ಅಂದರೆ 7 ವರ್ಷ ಅಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲಿ ನಾ ಇಲ್ಲೇನಾರು ಸೇರಿದ್ದಂದರೆ ಮರ್ಕೊಂಡು ವಿಚಾರಕ್ಕೆ ಹೆಂಗೋ ಇರ್ಬೋದಿತ್ತು ಅಂತ ಅಂದ್ಕೊಂಡ್ವಿ. ಇಲ್ಲಿ ಟೈಮ್ ಲೆಟ್ಸ್ ಗೋ ಗೈಸ್. ಯಾರು ಚಲೋ ಇಂಟ್ರೆಸ್ಟೇನಾರು ಬಂದಿರೋ ವ್ಲಾಗ್ ಏನಾದ್ರು ಸಬ್ಸ್ಕ್ರೈಬ್ ಮಾಡಿರಿ, ಬೇರೆ ಕಡೆ ಮಾಡಿಸ್ರಿ ಅಂತ ಹೇಳ್ಕೊಂತ. ಟೇಕ್ ಕೇರ್, ಲವ್ ಯು ಗೈಸ್, ಲವ್ ಯು.